ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೆಸರುಘಟ್ಟ ಮೇನ್ ರೋಡಲ್ಲಿರುವಂಥ ಐವರ್ ಕಂಡಾಪುರಕ್ಕೆ ಬಂದಿದ್ದೀನಿ. ಇಲ್ಲಿ ರೇಣುಕಾ ಪರಾಶಕ್ತಿ ದೇವಸ್ಥಾನ ಇದೆ, ಯಲ್ಲಮ್ಮ ದೇವಸ್ಥಾನ. ಇದು ತುಂಬ ಪುರಾತನವಾದದ್ದು. ಸೊ ಈ ದೇವಸ್ಥಾನದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬಟ್ ಇಲ್ಲಿ ದೇವ್ರದ್ದು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಆದರೂ ನಾನು ಈ ಸುತ್ತಮುತ್ತಲು ಇರೋದನ್ನೆಲ್ಲ ವೀಡಿಯೋ ಮಾಡಿ ಮತ್ತು ಅವ್ರ ದೇವಸ್ಥಾನದ ಟ್ರಸ್ಟಿ ಅವ್ರ ಜೊತೆ ಮಾತಾಡಿಸ್ತೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ದೇವಸ್ಥಾನ ನೋಡೋಕೆ ಹೋಗೋಣ ಬನ್ನಿ. ನೋಡಿ, ಇದು ಶ್ರೀ ರೇಣುಕಾ ಆದಿ ಪರಾಶಕ್ತಿ ಟ್ರಸ್ಟ್. ಇದು ಐವರ್ ಕಂಡಾಪುರ, TB ಕ್ರಾಸ್, ಹೆಸರುಘಟ್ಟ, ಬೆಂಗಳೂರು ನಾರ್ತ್. ಇಲ್ಲಿ ಈ ದೇವಸ್ಥಾನ ಇರೋದು. ಈಗ ಈ ದೇವಸ್ಥಾನದ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ದೇವಸ್ಥಾನದ ಟ್ರಸ್ಟಿಯಿಂದನೇ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ, ಈಗ ಟೆಂಪಲ್ ಒಳಗೆ ಹೋಗೋಣ. ಕರೆಕ್ಟ್ ಪೂಜೆ ಟೈಮ್ಗೆ ಬಂದಿದ್ದೀನಿ ನಾನು. ಮಹಾಮಂಗಳಾರತಿ ಆಗ್ತಾ ಇದೆ. ನಮಸ್ತೆ ಸರ್. ನಮಸ್ತೆ ಸರ್, ಈ ದೇವಸ್ಥಾನದ ಬಗ್ಗೆ ನಂಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ದೇವಸ್ಥಾನ ಯಾವುದು, ಏನು ಅಂತ? ಶ್ರೀ ಕ್ಷೇತ್ರ ಶ್ರೀ ರೇಣುಕಾ ಆದಿಪರಾಶಕ್ತಿ ಟ್ರಸ್ಟ್, ಐವರ ಕಂಡಪುರ, TB ಕ್ರಾಸ್, ಹೆಸರುಘಟ್ಟ ಹೋಬಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಶ್ರೀ ಕ್ಷೇತ್ರ ಶ್ರೀ ರೇಣುಕಾ ಆದಿಪರಾಶಕ್ತಿ ಟ್ರಸ್ಟ್, ಓಕೆ, ಐವರ ಕಂಡಪುರ, TB ಕ್ರಾಸ್, ಹಾಂ, ಹೆಸರುಘಟ್ಟ ಹೋಬಳಿ. ಮತ್ತು ಈ ದೇವಸ್ಥಾನದ ಏನು ವಿಶೇಷತೆ ಸರ್? ಇಲ್ಲಿ ನೆಕ್ಸ್ಟ್ ಫೆಬ್ರವರಿ 19 ತಾರೀಕು ಭರತ ಹುಣ್ಣಿಮೆ ಇದೆ. ಅಮ್ಮನ ರಥೋತ್ಸವ ಇರುತ್ತೆ, ಅದು ಭಾಳ ವಿಶೇಷ. ನವರಾತ್ರಿಯಲ್ಲಿ 9 ದಿವಸ ಅಮ್ಮನಿಗೆ ಹೋಮ, ಅಲಂಕಾರ, ಅನ್ನದಾನ ಇರುತ್ತೆ. ಇಲ್ಲಿ ನಮ್ಮ ನಾಗಪ್ರತಿಷ್ಠೆ ಮಾಡಿಸ್ತೀವಿ, ಸರ್ಪಶಾಂತಿ ಮಾಡ್ತೀವಿ, ಶನೇಶ್ವರ ಜಯಂತಿ ಇರುತ್ತೆ. ಅವತ್ತು ಸಹ ಶನೇಶ್ವರಂಗೆ ಹೋಮ, ಅಭಿಷೇಕ, ಅಲಂಕಾರ ಇರುತ್ತೆ. ಇಲ್ಲಿ ಮಕ್ಕಳು ಫಲ ಇಲ್ಲಾದರೆ ಅಮ್ಮ ಇದ್ದಾರೆ. ಇಲ್ಲಿ ನಿಮ್ದೇನೇ ತೊಂದರೆ ಇದ್ರು ಹೇಳಿದ್ರೆ ಬಗೆಹರಿಸ್ತಾರೆ ಅಮ್ಮ. ನಮ್ಮಲ್ಲಿ ಸಾಕಷ್ಟು ನಾಗಪ್ರತಿಷ್ಠೆ ಮಾಡಿಸೋ ಮಕ್ಕಳಾಗಿದೆ. ಇತಿಹಾಸದ್ದು ಭಾಳ ಇದೆ ನಮ್ಮ ಕ್ಷೇತ್ರ. ಎಷ್ಟು ಪುರಾತನವಾದ ದೇವಸ್ಥಾನ ಇದು? ಹಳೆ ದೇವಸ್ಥಾನ, ಪುರಾತನ ದೇವಸ್ಥಾನ. ಹೌದು, ಎಷ್ಟು ವರ್ಷ ಆಗಿರ್ಬೋದು ಸರ್ ಇದು? 50 ವರ್ಷ ಮೇಲಾಗಿ. ಇದಕ್ಕೆ ಮುಂಚೆನೇ ಬಂದು ಅಮ್ಮ ಕೂತಿರೋದು ಇಲ್ಲಿ. ಎಷ್ಟು ವರ್ಷ ಅಂತೇಳಿ ನಾವು ಅದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಮತ್ತು ಇಲ್ಲಿ ಇದು ಪೌರ್ಣಮಿ ಈ ಥರ ದಿನಗಳಲ್ಲಿ ವಿಶೇಷತೆ ಇರುತ್ತಲ್ಲ, ಅಮಾವಾಸ್ಯೆ ಪೌರ್ಣಮಿ ದುರ್ಗಾಹೋಮ ಇರುತ್ತೆ. ಅಮ್ಮನಿಗೆ ಹೋಮ, ಅಭಿಷೇಕ, ಅಲಂಕಾರ, ಅನ್ನದಾನ ಇರುತ್ತೆ. ವಾರದಲ್ಲಿ 3 ದಿವಸ, ಮಂಗಳವಾರ, ಶುಕ್ರವಾರ, ಭಾನುವಾರ, ಪ್ರತಿ ದಿವಸ ಅನ್ನದಾನ ಇರುತ್ತೆ. ಹೌದಾ? ಓಕೆ ಸರ್, ನಿಮ್ದು ಈ ದೇವಸ್ಥಾನದ ಬಗ್ಗೆ ಇಷ್ಟು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಬಂದು ನಾಗ ಪ್ರತಿಷ್ಠೆ ಮಾಡಿರೋದು ಈ ದೇವಸ್ಥಾನದಲ್ಲಿ. ಇಲ್ಲಿ ಏನೇ ನಾಗದೋಷ ಏನೇ ಇದ್ದರೂ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಪರಿಹಾರ ಸಿಗುತ್ತೆ ನಿಮಗೆ. ಯಾರಿಗೆ ಯಾವುದೇ ದೋಷ ಇದ್ದರೂ ಈ ದೇವಸ್ಥಾನಕ್ಕೆ ಬಂದು ನೀವು ಇದನ್ನು ಮಾಡಿಸ್ಬೋದು. ನೋಡಿ, ಎಲ್ಲ ಜನ ಮಾಡಿಸಿರೋವಂಥದ್ದೇ ಇಲ್ಲಿ ನಾಗ ಪ್ರತಿಷ್ಠೆ ಇದೆ. ಇಲ್ಲಿ ಇದನ್ನು ನನಗೆ ತೆಕ್ಕೊಳ್ಳೋಕೆ ಅಲೋ ಮಾಡಿದ್ರು ಇಲ್ಲಿ ದೇವಸ್ಥಾನದವರು. ಸೊ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತು ನಂಗೆ ದೂರದಿಂದ ಅಮ್ಮನ ಹೊರಗಡೆಯಿಂದ ನೋಡೋಕ್ಕೆ ತೆಗೆದಿದ್ದಾರೆ. ನೋಡಿ, ಇಲ್ಲಿಂದನೇ ನಾನು ನಿಮ್ಗೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಆದಿ ಪರಾಶಕ್ತಿ ರೇಣುಕಾ ದೇವಿ ಅಮ್ಮನ ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡಿ ಇಷ್ಟು ನನಗೆ ಬಿಟ್ಕೊಟ್ಟಿದ್ದಾರೆ ದೇವಸ್ಥಾನದವರು. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಯಾಕಂದರೆ ಒಳಗಡೆ ಶನೇಶ್ವರ ಎಲ್ಲ ಇರೋದ್ರಿಂದ ನಾನು ಗಣೇಶ ಕಾಳಭೈರವ ಆಂಜನೇಯ ಇದ್ದಾರೆ, ಶನೇಶ್ವರ ಇದ್ದಾರೆ, ಉತ್ಸವ ಮೂರ್ತಿ ಅಮ್ಮ ಇದೆ, ಸುಬ್ರಹ್ಮಣ್ಯ ಒಲ್ಲಿ ದೇವಸೇನ ಸುಬ್ರಹ್ಮಣ್ಯ ಇದ್ದಾರೆ. ಓಕೆ, ಗರ್ಭಗುಡಿ ಸುತ್ತ ಸರ್ಪ ಇದೆ. ಬೆಳಗ್ಗೆ ನಮ್ಮ ಪ್ರತಿನಿತ್ಯ 5:15 ಮಹಾಮಂಗಳಾರತಿ. ಪ್ರತಿ ವರ್ಷ ಇಡೀ ಬೆಳಗ್ಗೆ 5:15 ಮಹಾಮಂಗಳಾರತಿ ಇರುತ್ತೆ. ಅಂದರೆ ನಿಮ್ದು ಅಲ್ಲಿ ಇದರಲ್ಲಿ ಒಂದು ಯಲ್ಲಮ್ಮ ದೇವಸ್ಥಾನ ಇದೆಯಲ್ಲ, ನಾರ್ತ್ ಕರ್ನಾಟಕ, ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಅಂದರೆ ಸೌದತ್ತಿಂದ ನಮ್ಮ ಬಂದು ಮೂಲ ನೆನೆಸಿರೋದು ಇಲ್ಲಿ. ನಾವು ವರ್ಷಕ್ಕೊಂದ್ಸರಿ ಜೂನಿಗೆ ನಮ್ಮಲ್ಲಿ ಉತ್ಸವ ಮೂರ್ತಿ ಇದೆ. 4 ಜನ ಎತ್ಕೊಂಡ್ರೆ ಅಮ್ಮ ಓಡಾಡ್ತಾಳೆ, ಬೋರ್ ಪಾಯಿಂಟ್ ಮಾಡ್ತಾಳೆ, ಆಸ್ತಿ ಭಾಗ ಮಾಡ್ಕೊಡ್ತಾಳೆ. 4 ಜನ ಎತ್ಕೊ, ಯಾರು ಬೇಕಾದ್ರೆ ಎತ್ಕೋಬೋದು. ಅಮ್ಮನ ಕರ್ಕೊಂಡು ಹೋಗ್ಬೋದು, ಮನೆಗೆ ಪಾತ್ ಪೂಜೆಗೆ ಉತ್ಸವ ಮೂರ್ತಿ ತೊಗೊಂಡು ಹೋಗ್ಬೋದು. ನಾವು ಈ ಅಮ್ಮನ ಸೌದತ್ತಿ ಕರ್ಕೊಂಡೋಗಿ ಪ್ರತಿ ವರ್ಷ ಅಲ್ಲಿ ವಸ್ತ್ರದಾನ, ಅನ್ನದಾನ, ಅಮ್ಮನ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರ್ತೀವಿ ಪ್ರತಿ ವರ್ಷ. ಓಕೆ ಸರ್, ತುಂಬ ಥ್ಯಾಂಕ್ಸ್. ನೀವು ಇಷ್ಟು ತಿಳಿಸ್ಕೊಟ್ರಲ್ಲ ಈ ಟೆಂಪಲ್ ಬಗ್ಗೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ದೇವಸ್ಥಾನ. ನಾವು ಅಟ್ಲೀಸ್ಟ್ ಸೌದತ್ತಿ ಮೂಲಮ್ಮ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ಸ್.
ನಮಗೆ ಪ್ರಸಾದ ಕೊಡಿ ಸರ್, ಒಳಗೆ ಬರ್ತೀವಿ ಈಗ. ಬನ್ನಿ 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 ಥ್ಯಾಂಕ್ ಯು. ಬನ್ನಿ.